ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ ಏನಾದರೂ ಬಿಡುಗಡೆ ಆಗಿದೆಯಾ? ಬಿಡುಗಡೆ ಆಗಿದ್ರೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ? ಸ್ನೇಹಿತರೆ, ಇದ್ರ ಜೊತೆಲಿ ಏನಾದರೂ ಸರ್ಕಾರ ಹೊಸ ರೂಲ್ಸ್ ತಂದಿದ್ಯಾ? ಇನ್ಮೇಲಿಂದ ಗೃಹಲಕ್ಷ್ಮಿಯ ಹಣ ಏನಾದರೂ ನಿಮ್ಮ ಖಾತೆಗಳಿಗೆ ಬರಬೇಕು ಅಂದರೆ ಜೀವಿತಾವಧಿ ಸರ್ಟಿಫಿಕೇಟ್ ಏನಾರ ಕೊಡಬೇಕಾ? ಹಾಗಂದ್ರೆ ನೀವು ಬದುಕಿದ್ದೀರಾ ಅಂತ ನೀವೇನಾದರೂ ಸರ್ಟಿಫಿಕೇಟ್ ಏನಾದರೂ ಸರ್ಕಾರಕ್ಕೆ ಕೊಡಬೇಕಾ? ಇದ್ರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಶಿವರಾತ್ರಿ ಹಬ್ಬಕ್ಕೆ ಏನಾದರೂ ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ? ಖಂಡಿತ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಯಾರೆಲ್ಲ ಫಸ್ಟು ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ. ನೋಡಿ, ಕಮೆಂಟ್ ಮಾಡ್ತಾ ಇದ್ದೀರಾ 24ನೇ ಕಂತು 25ನೇ ಕಂತು ಇನ್ನೂ ಬಂದಿಲ್ಲ ಸರ್ ಅಂತ. ಖಂಡಿತ ಯಾರಿಗೆಲ್ಲ 24ನೇ ಕಂತು ಬಂದಿಲ್ಲ ಅವ್ರಿಗೆ ಕೂಡ 25ನೇ ಕಂತಿನ ಜೊತೆಲಿ ಬಂದೇ ಬರುತ್ತದೆ. ಈವರೆಗೂ ಖಂಡಿತವಾಗ್ಲೂ 25ನೇ ಕಂತಿನ ಹಣ ಒಂದು 75ರಿಂದ 80% ಜನರಿಗೆ ಬಿಡುಗಡೆ ಆಗಿದೆ ಸ್ನೇಹಿತರೆ. ಈಗ 3ನೇ ಹಂತದಲ್ಲಿ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ಇನ್ನೊಂದು 3-4 ದಿನದಲ್ಲಿ ಬಂದೇ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಏನಂತ ಹೇಳಿದ್ರು, ಒಟ್ಟು 5 ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತೇಳಿದ್ರು. ಅದ್ರ ಪ್ರಕಾರ ಕೊಡ್ತಾ ಇದ್ದಾರೆ ನೋಡಿ. ಅದರಲ್ಲಿ ತುಂಬ ಮುಖ್ಯವಾಗಿದ್ದು ಅಂದರೆ ಒಂದು ಶಕ್ತಿ ಯೋಜನೆ, ಇನ್ನೊಂದು ಗೃಹಲಕ್ಷ್ಮಿ. ನೋಡಿ, 1,25,00,000 ಏನು ಫಲಾನುಭವಿಗಳಿದ್ದಿರಲ್ಲ ಅವ್ರಿಗೆಲ್ರಿಗೂ ನಾವು ಕರೆಕ್ಟಾಗಿ ತಿಂಗಳಿಗೆ ಏನಿದೆ 2,000 ರೂಪಾಯಿ ಹಾಕ್ಕೊಂಡು ಹೋಗ್ತೀವಿ ಅಂತ ಸರ್ಕಾರ ಹೇಳಿತ್ತು. ನೋಡಿ ಸ್ನೇಹಿತರೆ, ಸರ್ಕಾರ ಗೆದ್ದ ನಂತರ ಹೇಳಿತ್ತು 1,25,00,000 ಫಲಾನುಭವಿಗಳ ಖಾತೆಗೆ ತಿಂಗಳು ನಾವು 2,000 ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಅದ್ರ ಪ್ರಕಾರನೇ ಒಂದು 5-6 ತಿಂಗಳು ಕೊಟ್ಟರು. ಅದಾದಮೇಲೆ 3 ತಿಂಗಳಿಗೊಂದು ಸರಿ, 4 ತಿಂಗಳಿಗೊಂದು ಸರಿ, 2 ತಿಂಗಳಿಗೊಂದು ಸರಿ, 1 ಕಂತು 2 ಕಂತು ದುಡ್ಡು ಬರ್ತಾ ಇದೆ. ಈಗೂ ಕೂಡ ಸರ್ಕಾರ ಎಷ್ಟು ಕೊಡಬೇಕಪ್ಪ ಅಂದರೆ ನೋಡಿ ಸ್ನೇಹಿತರೆ, ಈಗ ಸರ್ಕಾರ ಫೆಬ್ರವರಿ, ಮಾರ್ಚು, ನವೆಂಬರು, ಡಿಸೆಂಬರು, ಜನವರಿ ಖಂಡಿತವಾಗ್ಲೂ 5 ತಿಂಗಳ ಕಂತಿನ ಹಣ ಎಷ್ಟಪ್ಪ ಅಂದರೆ ನೋಡಿ 10,000 ರೂಪಾಯಿ ಸರ್ಕಾರದಿಂದ ಬರಬೇಕು. ಖಂಡಿತ ಈ ಕ್ಷಣದವರೆಗೂ ಬಂದಿಲ್ಲ. ಫೆಬ್ರವರಿ, ಮಾರ್ಚ್ ತಿಂಗಳದಂತೂ ನೋಡಿ, ಈ ಫೆಬ್ರವರಿ ಬಂದೇ ಬಿಡ್ತು. ಒಟ್ಟು 1 ವರ್ಷ ಆಯಿತು, ಈ ಕ್ಷಣದವರೆಗೂ ಬಂದಿಲ್ಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು ನೋಡಿ, ಹಣಕಾಸಿನ ಸಚಿವರು ಯಾರಂದರೆ ಅದು CM ಸಿದ್ದರಾಮಯ್ಯ ಅವರು. ಅವ್ರ ಇಲಾಖೆಯಿಂದನೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ 4,000 ರೂಪಾಯಿ ಬಿಡುಗಡೆ ಆಗಬೇಕು. ಬಿಡುಗಡೆ ಆದರೆ ಯಾವುದೇ ಕ್ಷಣದಲ್ಲೂ ಕೂಡ ನಮ್ಮ ಖಾತೆಗಳಿಗೆ ಬಂದರೆ ನಾವು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ಸಚಿವರು ಹೇಳಿಕೆ ನೀಡಿದ್ರು. ಈ ಕ್ಷಣದವರೆಗೂ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ಹೇಳಿಕೆ ಏನು ನೀಡಿದ್ದಾರೆ ಅಂದರೆ ನೋಡಿ, ನಾವು ಬಿಡುಗಡೆ ಮಾಡಿಲ್ಲ ಅಂದರೆ ಬಿಡುಗಡೆ ಮಾಡಿಕೊಡ್ತೀವಿ ಅಂತಲೇ ಹೇಳಿದ್ರು. ಈ ಕ್ಷಣದವರೆಗೂ ಬಿಡುಗಡೆ ಮಾಡಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಹೊಸ ವಿಷಯ ಏನು ಓಡಾಡ್ತಾ ಇದೆ ಅಂದರೆ ನೋಡಿ, ಈ ಪಿಂಚಣಿ ಏನು ಇಸ್ಕೋತಾ ಇದ್ದಾರಲ್ಲ ಅವರು ವರ್ಷಕ್ಕೊಂದು ಸಾರಿ ಅವರು ಬದುಕಿರುವ ಸರ್ಟಿಫಿಕೇಟ್ನ ಕೊಡಬೇಕು, ಅವರು ಸಲ್ಲಿಸಬೇಕು. ಅವ್ರಿಗೆ ಹೌದು ನೀವು ಬದುಕಿದ್ದೀರಾ ಅಂದ್ಬಿಟ್ಟು ಅವ್ರಿಗೆ ಪಿಂಚಣಿ ದುಡ್ಡನ್ನ ಕೊಡ್ತಾರೆ, ತಿಂಗಳ ಕೊಡ್ತಾರೆ. ನೋಡಿ ಸ್ನೇಹಿತರೆ, ಈಗ ಅದೇ ಥರ ಗೃಹಲಕ್ಷ್ಮಿಯರು ಏನಾದರೂ 1,25,00,000 ಫಲಾನುಭವಿಗಳು ನಾವು ಬದುಕಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಜೀವಿತಾವಧಿಯ ಸರ್ಟಿಫಿಕೇಟ್ ಕೊಡಬೇಕಾ? ಅದ್ರ ಬಗ್ಗೆ ಸರ್ಕಾರ ಇನ್ನೂ ತೀರ್ಮಾನ ಕೈಗೊಂಡಿಲ್ಲ ಸ್ನೇಹಿತರೆ. ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡ್ರಿ. ಅದು ಎಲ್ಲಿ ಮಾಡಿಸ್ಬೇಕು ಏನು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದ್ರ ಬಗ್ಗೆ ಸರ್ಕಾರ ಅಧಿಕೃತ ಮಾಹಿತಿ ಕೊಟ್ಟರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಅದನ್ನ ತಲೆಯಿಂದ ತೆಗೆದುಬಿಡಿ ಈಗ. ಆದರೆ ನೋಡಿ ಸ್ನೇಹಿತರೆ, ಸರ್ಕಾರ ಗೆಲ್ಲಬೇಕಾದ್ರೆ ನೋಡಿ ಈ ಥರ ಯಾವುದೇ ರೀತಿ ಕಂಡೀಷನ್ಗಳನ್ನ ಹಾಕಿರಲಿಲ್ಲ. ಹಾಗೆ ಸರ್ಕಾರ ಗೆದ್ದಿದೆ. ಅದ್ರ ಪ್ರಕಾರ ನಡ್ಕೊಂಡ್ರೆ ಒಳ್ಳೆಯದು ಅಂತ ಜನರು ಹೇಳಿಕೆ ನೀಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕೆಲವ್ರಿಗೆ 4,000 ರೂಪಾಯಿ ದುಡ್ಡು ಬರ್ತಾ ಇದೆ ಗೃಹಲಕ್ಷ್ಮಿಯರಿಗೆ. ನೋಡಿ 25ನೇ ಕಂತು ಬಂದಿರೋರು ಕೂಡ 4,000 ರೂಪಾಯಿ ಬಂದಿದೆ. ನೋಡಿ ಸ್ನೇಹಿತರೆ, ಸರ್ಕಾರ ಟ್ರಯಲ್ಗೋಸ್ಕರ 26ನೇ ಕಂತಿನ ಹಣ ಬಿಡುಗಡೆ ಮಾಡಿದೆ. ಯಾಕಂದ್ರೆ ಸಚಿವರು ಹೇಳಿದ್ರು ಅವತ್ತೇನೆ ಸರ್ಕಾರ ನಮಗೆ ದುಡ್ಡು ಕೊಟ್ಟಿದೆ ಅಂತ. ಅದ್ರ ಪ್ರಕಾರ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಧಿಕೃತವಾಗಿ ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದಿಲ್ಲ. ನಿಮಗೇನಾದ್ರೂ 26ನೇ ಕಂತಿನ ಹಣ ಬಿಡುಗಡೆ ಆಗಿದ್ರೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ದಯವಿಟ್ಟು ಫೇಕ್ ಕಮೆಂಟ್ ಮಾತ್ರ ಮಾಡಬೇಡಿ ಸ್ನೇಹಿತರೆ. ಧನ್ಯವಾದಗಳು.